ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸಂಜೆಯಿಂದ ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಊಟಕ್ಕೆ ಎಗ್ ರೈಸ್ ಮಾಡೋಣ ಅಂತ ಎಗ್ ರೈಸಿಗೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಮಾಮೂಲಿಯಾಗೇ ಮಾಡ್ತೀನಿ, ಬೇರೆ ಏನು ಸ್ಪೆಷಲ್ ಆಗೇನಿಲ್ಲ. ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಡಬೇಕು. ನಂತರ 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಉದ್ದವಾಗಿ ಹೆಚ್ಕೊಂಡಿದ್ದೀನಿ. ಖಾರ ಇಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇಷ್ಟೊಂದು. ಖಾರ ಇದ್ದರೆ ಏನು ಬೇಡ. ಮತ್ತು ನಾವು ಖಾರ ಪುಡಿನೂ ಸೇರಿಸ್ಕೊಳ್ತೀವಲ್ಲ, ಇದು ಆಪ್ಷನ್ನು. ನಮಗೊಂದು ಸ್ವಲ್ಪ ಖಾರ ಇಷ್ಟ, ಹಾಗಾಗಿ ನಾನು ಹಸಿಮೆಣ್ಸಿಕಾಯನ್ನು ಸೇರಿಸ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಬಾಡಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ರೈಸ್ ಮೇಲೆ ಹಾಕೊಂಡು ತಿನ್ಲಿಕ್ಕೆ ಬರುತ್ತೆ ಅಂತ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇದಕ್ಕೆ ನಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೆಲ್ಲ ಮುಂಚೆ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ. ಅದರಲ್ಲಿ ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಬೇರೇನು ಮಸಾಲೆ ಎಲ್ಲ ಆ್ಯಡ್ ಮಾಡಿಲ್ಲ. ಅದನ್ನು ಹಾಕಿ ಈರುಳ್ಳಿಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ಬಿಡೋವರೆಗೂ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಾರ ಪುಡಿನೂ ಖಾರ ಇಲ್ಲ, ಹಸಿಮೆಣ್ಸಿಕಾಯಿ ಖಾರ ಇಲ್ಲ, ಹಾಗಾಗಿ ಅಷ್ಟು ಹಾಕಿದ್ದೀನಿ ನಾನು ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮತ್ತು ಇದಕ್ಕೊಂದು 2 ಚಮಚ ಉಪ್ಪು, ಆಮೇಲೆ 5 ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ. ಮುಂಚೆನೇ ಮೊಟ್ಟೆ ಹೊಡೆದಿಟ್ಕೊಂಡಿದ್ದೆ. ಇವಷ್ಟು ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೆಷಲ್ಲಾಗೇನಿಲ್ಲ, ಹಾಗೆ ಮಾಮೂಲಿ ಥರನೇ ಮಾಡಿದ್ದೀನಿ. ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ರೈಸ್ ಆ್ಯಡ್ ಮಾಡಿ ಕಲಿಸ್ಬೇಕು. ಪ್ಲೀಸ್ ನನ್ನ ಚಾನಲ್ನ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳ್ಳಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಎಗ್ ರೈಸ್ ರೆಡಿ. ಎಗ್ ರೈಸ್ ಟೇಸ್ಟ್ ಮಾಡೋಕ್ಕೆ ನಾನು ಸಣ್ಣ ಮಗನ ಕೈಯಲ್ಲಿ ಕೊಟ್ಟಿದ್ದೀನಿ. ಅವನು ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ, ನೀವೇ ಕೇಳಿಸ್ಕೊಳ್ಳಿ. ನೋಡ್ರಿ, ಇವಾಗ ಮಾತಾಡ್ತಾನೆ ಎಷ್ಟು ಕ್ಯೂಟಾಗಿ. ಅಮ್ಮ ಸೂಪರ್ ಎಗ್ ರೈಸ್. ಹಾಯ್ ಮಾಡಿ ಎಲ್ಲರಿಗೂ ಹಾಯ್.